ನಾಯಿ ಭಾಷೆ ನಾಯಿಗೆ ಅರ್ಥ ಆಗೋದು ಅಂತ ಎಲ್ಲರೂ ಹೇಳ್ತಾರೆ ಆ್ಯಂಡ್ ನಾನು ಇದನ್ನು ಇವತ್ತು ಕಣ್ಣಾರೆ ನೋಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ದಿವ್ಯಾ ಜಯಾನಂದ್. ಸಂಡೇ ಅನ್ಕೂಡ್ಲೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ವಾರದ ಎಲ್ಲ ದಿನವೂ ಕೆಲಸ ಮಾಡಿದವರಿಗೆ ಸಂಡೇ ಅನ್ನೋದು ಒಂದು ರಿಲೀಫ್ ಕೂಡ. ಆ್ಯಂಡ್ ಇವತ್ತು ನನಗೆ ಆಫೀಸ್ ಲೀವ್ ಇರೋದ್ರಿಂದ ನಾನು ಹೊರಟಿದ್ದು ತೊಂಬಟ್ಟು ಫಾಲ್ಸ್ ಕಡೆಗೆ ಹೋಗ್ತಾ ಇರಬೇಕಿದ್ರೆ ನನಗೆ ನಾನು ಕಲ್ತಿರೋ ಕಾಲೇಜ್ ಸಿಕ್ತು, ಶ್ರೀ ಶಾರದಾ ಕಾಲೇಜ್ ಬಸ್ರೂರು. ಅಲ್ಲಿನ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮಳೆಗೆ. ಸೊ ಆ್ಯಕ್ಚುಲಿ ನಾವಿವತ್ತು ಬಂದಿದ್ದು ತೊಂಬಟ್ಟು ಫಾಲ್ಸಿಗೆ ಅಂತ, ಬಟ್ ಅದು ಕಾಂತಾರ ಮೂವಿ ಶೂಟಿಂಗ್ ನಡೀತಾ ಇದೆ ಅಂತ ನಮಗೆ ಹೋಗೋಕೆ ಬಿಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲೊಂದು ಹಿಡನ್ ಪ್ಲೇಸ್ ಇದೆ, ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಬೇಕು ಆ್ಯಂಡ್ ನೋಡಿರಬೇಕು. ಫಾಲ್ಸ್ ಅಂತೂ ಅದೃಷ್ಟದಲ್ಲಿಲ್ಲ. ಸರಿ, ಇಲ್ಲೇನೋ ನೀರು ಹರಿತಾ ಇತ್ತು, ಹೋಗಿ ಬರೋಣ, ದೇವಸ್ಥಾನನೂ ಇತ್ತು, ಮಾರಿಕಾಂಬ ದೇವಸ್ಥಾನ, ಹೋಗಿ ಬರೋಣ ಅಂತ ಅಲ್ಲಿಗೆ ಹೊರಟ್ವಿ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬ್ರಿಡ್ಜ್ ಕೆಳಗೆ ಒಂದು ದೇವಸ್ಥಾನದ ಕೆಳಗೆ ನೀರು ಹರಿತಾ ಇತ್ತು. ಆ ಜಾಗದ ಬಗ್ಗೆ ಆಮೇಲೆ ವಿಚಾರಿಸಿದಾಗ ಅಲ್ಲಿನ ಜನ ಹೇಳಿದ್ರು ಅದು ಹುಲಿಗುಂಡಿ ಅಂತ. ಆ ಪ್ಲೇಸಿಗೆ ಪರ್ಟಿಕ್ಯುಲರ್ ಆಗಿ ಹುಲಿಗುಂಡಿ ಅಂತ ಯಾಕೆ ಹೆಸರು ಬಂತು ಅಂದರೆ ಹುಲಿ ಮುಂಚೆ ನೀರು ಬಂದು ಕುಡಿತಿತ್ತು ಅಂತೆ, ಅದಕ್ಕೋಸ್ಕರ ಅದಕ್ಕೆ ಹುಲಿಗುಂಡಿ ಅಂತ ಹೆಸರಿಟ್ರಂತೆ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಚಿಲ್ ಮಾಡೋಕ್ಕೆ ನಂಬರ್ 1 ಪ್ಲೇಸ್ ಅಂತಲೂ ಹೇಳ್ಬೋದು. ಚಿಲ್ ಮಾಡೋದು ಅಂದರೆ ಬರೀ ಕುಡಿಯೋದು ತಿನ್ನೋದು ಆಗಿರಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ನೇಚರ್ನ ತುಂಬ ಯಾರು ಇಷ್ಟಪಡ್ತಾರೋ ಅವರಿಗಂತೂ ಈ ಪ್ಲೇಸ್ ಪರ್ಟಿಕ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ. ಅಲ್ಲಿ ಮಳೆಗಾಲದಲ್ಲಿ ಹೋಗಬೇಕಿದ್ರೆ ತುಂಬ ಜಾಗೃತಿ ಅಂದಿರಿ. ಇಲ್ಲಿಂದ ನಾವು ಕೊಚ್ಕೊಂಡು ಹೋದರೆ ಸೀದಾ ತೊಂಬಟ್ಟು ಫಾಲ್ಸ್ ಹತ್ರನೇ ಸಿಗ್ತೀವಿ. ಆ್ಯಕ್ಚುಲಿ ನಾವು ತೊಂಬಟ್ಟು ಫಾಲ್ಸಿಗೆ ಅಂತಲೇ ಬಂದಿರೋದು. ಇವಾಗ ಇಲ್ಲಿಂದ ಕೊಚ್ಕೊಂಡು ಹೋಗಿ ತೊಂಬಟ್ಟು ಫಾಲ್ಸ್ ಹತ್ರನೇ ಸೇರ್ಕೊಳ್ತಿದ್ವಿ. ಬಟ್ ಅಲ್ಲಿ ಕಾಂತಾರ ಮೂವಿ ಶೂಟಿಂಗ್ ನಡೀತಾ ಇದೆ, ಅವ್ರಿಗೆ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಸ್ವಲ್ಪ ನೀರೆಲ್ಲ ಆಟ ಆಡಿ ಮೇಲೆ ಬಂದೆ. ಆ್ಯಕ್ಚುಲಾಗಿ ಈ ಪ್ಲೇಸಿಗೆ ನನ್ನ ಮನಸ್ಸು ಸೋತ್ಬಿಟ್ಟು ಅಲ್ಲೊಂದು ನನ್ನ ವೈಬ್ಗೆ ಮ್ಯಾಚ್ ಆಗೋ ಥರ ರೀಲ್ಸ್ ಮಾಡಿಕೊಂಡೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗೂಗಲ್ ಮ್ಯಾಪಿಗೆ ಹೋಗಿ ನೀವು ಸರ್ಚ್ ಮಾಡಿದ್ರು ಈ ಪ್ಲೇಸ್ ನಿಮಗೆ ಸಿಗಲ್ಲ. ಎಕ್ಸಾಕ್ಟಾಗಿ ಈ ಪ್ಲೇಸ್ನ ಲೊಕೇಶನ್ ನಿಮ್ಗೆ ಬೇಕಿದ್ರೆ ನಮಗೆ DM ಮಾಡಿ. ಅದಾದಮೇಲೆ ನಾನು ಅಲ್ಲಿಂದ ಹೊರಡಬೇಕಿದ್ರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತಲ್ಲೇ ನಿಂತ್ಕೊಳ್ಳೋಣ ಅಂತ ನಿಂತ್ಕೊಂಡಾಗ ಅಲ್ಲಿ ಕೋಣಿಲಿ ಒಂದು ಶಾಪ್ ಸಿಕ್ತು. ಅಲ್ಲಿ 3-4 ನಾಯಿನ ಸಾಕಿದ್ರು. ನಾಯಿ ಮಾತ್ರ ಫುಲ್ ಬೊಗಳ್ತಾ ಇತ್ತು. ನಾಯಿ ಜೊತೆ ಈ ನನ್ನ ಮಗನೂ ಬೊಗಳುತ್ತಿದ್ದ. ಆ ನಾಯಿಗಳು ಯಾವ ಥರ ಅಂದರೆ ನಮ್ಮನ್ನು ನೋಡಿ ಫುಲ್ ಹೆದರ್ಕೊಂಡ್ರು. ಯಾಕಂದರೆ ನಾವು ನೋಡೋಕೆ ಸ್ವಲ್ಪ ಆ ಥರನೇ ಇದ್ದೀವಿ ಅಂತ ಅನಿಸುತ್ತೆ. ತೊಂಬಟ್ಟು ಫಾಲ್ಸಲ್ಲಂತೂ ನೀರಲ್ಲಿ ಆಟ ಆಡ್ಲಿಕ್ಕಂತೂ ಸಿಕ್ಕಿಲ್ಲ. ಇಲ್ಲಾದ್ರೂ ಒಂಚೂರು ನೀರಲ್ಲಿ ಆಟ ಆಡೋಣ ಅಂತ ಆಟ ಆಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಬಾಯ್ ಬಾಯ್.